Hi, hello friends, welcome back to my YouTube channel. ಇವತ್ತು ನಾವು ಮಾವು ಮೇಳಕ್ಕೆ ಹೋಗಿದ್ವಿ. ಇದು ಲೊಕೇಟ್ ಆಗಿರೋದು HMT ಗ್ರೌಂಡ್ ಜಳಲಿ ಕ್ರಾಸ್ ಹತ್ರ. ಇವತ್ತು ನಾವು ಲಾಸ್ಟ್ ಡೇ ಹೋಗಿದ್ವಿ. ಹೇಗಿತ್ತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಬನ್ನಿ ಬೇಗ ಹೋಗೋಣ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿ ಫಸ್ಟ್ ಟೈಮ್ ನಾನು ಈ ಫುಡ್ ಮೇಳಕ್ಕೆಲ್ಲ ಹೋಗ್ತಾ ಇರೋದು. ಸೊ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಹೋಗ್ತಾ ಇದ್ದೀನಿ. ಏನೇನೆಲ್ಲ ಇದೆ, ಏನೇನೆಲ್ಲ ತಿನ್ಬೋದು, ಏನೇನೆಲ್ಲ ವೆರೈಟೀಸ್ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ಬೇಗ ಹೋಗೋಣ. ಸೊ ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಗೇಮ್ಸ್ ಸಿಗುತ್ತೆ. ಗೇಮ್ಸು ಮತ್ತು ಈ ಕಡೆ ಸೈಡು ನಿಮಗೆ ಪಿಂಗಾಣಿ ವೆರೈಟೀಸ್ ಆಫ್ ನಿಮಗೆ ಪ್ಲೇಟ್ಸ್ ಆಗಿರಲಿ, ಬೌಲ್ಸ್ ಮತ್ತು ಪಾಟ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಇಲ್ಲಿ ಫಸ್ಟ್ ಶಾಪ್ ಮಾಡ್ಕೋಬೋದು ಮತ್ತು ಗೇಮ್ಸ್ ಆಡ್ಬೋದು, ಮಕ್ಕಳಿಗೆಲ್ಲ ಗೇಮ್ಸ್ ಆಡಿಸ್ಬೋದು. ಈಗ ನೆಕ್ಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಶಾಪಿಂಗ್ ಏನೇನೆಲ್ಲ ಇತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಡ್ರೆಸ್ಸಸ್ ಇತ್ತು, ಆಕ್ಸೆಸರೀಸ್ ಇತ್ತು, ಹಾಗೆ ನೋಡ್ತಾ ಇದ್ದೀರಲ್ಲ ಸ್ಯಾರೀಸ್ ಕೂಡ ಇತ್ತು. ತುಂಬಾ ಶಾಪ್ ಮಾಡೋದಿತ್ತು. ಸೊ ಇದು ಮುಂದೆ ಹೋಗ್ತಾ ಮಾವು ಮೇಳನ ಯಾವ ಮೇಳ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ, ನೋಡಿ. ಸೊ ಸ್ಟಾರ್ಟಿಂಗಲ್ಲಿ ಡ್ರೆಸ್ಸಸ್ ಆಯಿತು, ಆಕ್ಸೆಸರೀಸ್ ಆಯಿತು, ಹಂಗೆ ಸ್ಟಾಲ್ಸ್ ಎಲ್ಲ ಹೋಗ್ತಾ ತುಂಬಾ ಸ್ಟಾಲ್ಸ್ ಹಾಕಿದ್ರು. ಆ್ಯಂಡ್ ಚೆನ್ನಾಗಿತ್ತು ಕೂಡ ಸ್ಟಾಲ್ಸ್ ಎಲ್ಲದೂ. ಒಳ್ಳೆ ಶಾಪಿಂಗ್ ಮಾಡ್ಬೋದಿತ್ತು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆಂಟಿಕ್ ಜ್ಯುವೆಲ್ಸು. ಎಷ್ಟು ಚೆನ್ನಾಗಿದೆ ಅಂತ. ಆ ಬಿಸಿಲಲ್ಲಿ ಇಟ್ಟಿದ್ರೆ ಆ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿ ಇತ್ತು ಜ್ಯುವೆಲ್ಸ್ ಎಲ್ಲ. ಆ್ಯಂಡ್ ಇದು ಹೊಸದಾಗಿ ನಾನಂತೂ ಸೋಷಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೆ. ಸೊ ಆನ್ಲೈನಲ್ಲಿ ಯಾವತ್ತು ನಾನು ಪೇ ಮಾಡಿ ಎಲ್ಲ ಗೇಮ್ ಆಡೋಕ್ಕೆ ಹೋಗಿರಲಿಲ್ಲ. ಸೊ ಲೈವಲ್ಲೇ ಆಡೋಣ ಅಂತ ಇವತ್ತು ಲೈವಲ್ಲಿ ಆಡಿದೆ. ಒಂದು ಆಲ್ಮೋಸ್ಟ್ ಬಂತು ನನಗೆ, ಸ್ವಲ್ಪ ಐಟಮ್ಸ್ ಎಲ್ಲ ಬಂತು ನನಗೆ. ಸೊ ಪಿಕ್ ಏನಿದ್ರಲ್ಲೂ ಆಡಿದೆ ಮತ್ತು ಸ್ಕೂಪಲ್ಲೂ ಆಡಿದೆ. ಸೊ ಏನೇನೆಲ್ಲ ಬಂತು ಅಂತ ಬನ್ನಿ ನೋಡೋಣ. ಪಿಕ್ ಎನಿ ಬಂದ್ಬಿಟ್ಟು 59 ಇತ್ತು. ಸ್ಕೂಪ್ ಬಂದ್ಬಿಟ್ಟು ಸಿಂಗಲ್ ಸ್ಕೂಪ್ ಬಂದ್ಬಿಟ್ಟು 199 ಇತ್ತು. ಹಾಗೆ ಪಿಕ್ ಎನಿದಲ್ಲಿ ನನ್ನ ಮಗಳು 6 ಸೆಲೆಕ್ಟ್ ಮಾಡಿದ್ದಾಳೆ. ಅದರೊಳಗಡೆ ಏನಿದೆ ಅಂತ ನೋಡ್ತಾ ಇದ್ದೀವಿ. ಒಂದು ಇಯರಿಂಗ್ ಬಂತು, ಒಂದೇ ಒಂದು ಇಯರಿಂಗ್ ಬಂತು. ಬಟ್ ಆ ಇಯರಿಂಗಲ್ಲಿ 3 ಇಯರಿಂಗ್ಸ್ ಇತ್ತು, 2 ಸ್ಟಡ್ ಇತ್ತು ನೋಡಿ, 3 ಸ್ಟಡ್ ಬಂದಿದೆ. ಈಗ ಸ್ಕೂಪ್ ಗೇಮ್ ಮಾಡ್ತಾ ಇದ್ವಿ. ಸೊ ಸಿಂಗಲ್ ಸ್ಕೂಪಿಗೆ 199 ಅಂತ ಹೇಳಿದ್ನಲ್ಲ, ಏನೇನೆಲ್ಲ ಬಂತು ಅಂತ ನೋಡ್ತಾ ಇದ್ದೀವಿ. ಸೊ ಎಲ್ಲ ಕೌಂಟ್ ಮಾಡ್ಕೊತಾ ಇದ್ದಾರೆ, ಹಾಕೋತಾ ಇದ್ದಾರೆ. ಸೊ ನೋಡಿ ಏನೇನೆಲ್ಲ ಬಂತು ಅಂತ. ಇಷ್ಟು ಐಟಮ್ ಬಂತು 199ಗೆ. ಸೊ ವರ್ತ್ಲೆಸ್ಸಾ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿ ನನಗೆ ಟ್ಯಾಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಗೇಮ್ ಮುಗಿಸ್ಕೊಂಡು ನೆಕ್ಸ್ಟ್ ಮೂವ್ ಆದ್ವಿ. ಹಾಗೆ ಇಲ್ಲಿ ಉಪ್ಪಿನಕಾಯಿ ಸ್ಟಾಲ್ ಕೂಡ ಇತ್ತು, ಚೆನ್ನಾಗಿತ್ತು. ಆ್ಯಂಡ್ ಬ್ಯಾಂಗಲ್ ಶಾಪ್ಸ್ ಇತ್ತು, ವೆರೈಟಿ ಬ್ಯಾಂಗಲ್ಸ್ ಇತ್ತು. ಸೊ ಅದು ಕೂಡ ತುಂಬಾ ಸೂಪರಾಗಿತ್ತು. ಏನಪ್ಪ ಮಾವು ಮೇಳ ಅಂದ್ಬಿಟ್ಟು ಬರೋ ಸ್ಟಾಲ್ಗಳನ್ನೇ ಹೇಳ್ತಾ ಇದ್ದಾಳೆ, ಸ್ಟಾಲ್ಗಳನ್ನೇ ತೋರಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಗಾಡ್ ಇದಕ್ಕೆ ಎಂಟ್ರಿ ಫೀಸ್ ಅಂತೂ ಇಟ್ಟಿಲ್ಲ. ಇಟ್ಟಿದ್ದಿದ್ರೆ ಜನ ಹೊಡೆದ್ಬಿಟ್ಟು ಹೋಗಿರ್ತಿದ್ರು ಅನ್ಸುತ್ತೆ. ನೋಡಿ ಬರೇ ನಿಮಗೆ ಆಕ್ಸೆಸರೀಸು, ಬಟ್ಟೆ, ಸ್ಯಾರೀಸು, ಉಪ್ಪಿನಕಾಯಿ ಅದೇ ಬರ್ತಾ ಇದೆ. ಒಂದು ನಿಮಿಷ ನಿಮಗೆ ಮಾವು ಮೇಳ ತೋರಿಸ್ತೀನಿ. ಈಗ ಬಂದ್ರಾ ನೋಡಿ, ಈಗ ಮಾವು ಮೇಳ ತೋರಿಸ್ತಾ ಇದ್ದೀನಿ. ಒಂದು 4 ಅಂಗಡಿ ಮಾವು ಮೇಳ ಥರ ಇಟ್ಟಿದ್ರು ಅಷ್ಟೇ. ಒಂದು 4 ಥರ ಮಾವಿನ ಹಣ್ಣು ಇಟ್ಟಿದ್ರು. ಅದಾದಮೇಲೆ ಒಂದು ಸ್ಟಾಲಲ್ಲಿ ಪಾನಿಪುರಿ, ಒತ್ತ ಶಾವ್ಗೆ, ಚಿತ್ರಾನ್ನ ಅಷ್ಟೇ, ಇನ್ನೇನೂ ಇರಲಿಲ್ಲ ಅದರಲ್ಲಿ. ಮಾವು ಮೇಳ ಅಂತ ಅದು ಯಾಕೆ ಹೆಸರು ಇಟ್ಟಿದ್ದಾರೋ ಗೊತ್ತಿಲ್ಲ ಫ್ರೆಂಡ್ಸ್, ಇಷ್ಟೇ ಇದ್ದಿದ್ದು. ಸೊ ಅಷ್ಟೇ ಫ್ರೆಂಡ್ಸ್, ಇಲ್ಲಂತೂ ಏನೂ ತಿನ್ನಲಿಲ್ಲ, ಆಚೆಗಡೆ ತಿನ್ಕೊಂಡ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನನ್ನ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೆ ಯಾರೆಲ್ಲ ಈ ಮಾವು ಮೇಳಕ್ಕೆ ಹೋಗಿದ್ರಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.